ರಾಯಚೂರಿನಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ಆಂಧ್ರ ತೆಲಂಗಾಣದ 40 ಬಸ್ಸುಗಳನ್ನು ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಬಳಕೆ ಮಾಡಿಕೊಂಡಿದೆ ಜಿಲ್ಲಾಡಳಿತ. ಅಂತಾರಾಜ್ಯ ಸಂಚಾರಕ್ಕೆ ಪಕ್ಕದ ರಾಜ್ಯದಿಂದ ಹೆಚ್ಚುವರಿ ಬಸ್ಗಳನ್ನು ಬಳಕೆ ಮಾಡಿಕೊಂಡಂತಹ ವಿಚಾರ ಗೊತ್ತಾಗ್ತಾ ಇದೆ. ರಾಯಚೂರಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಜನ ಪರದಾಟ ನಡೆಸ್ತಾ ಇದ್ರು. ಇನ್ಫ್ಯಾಕ್ಟ್ ನಿನ್ನೆನೇ ರಾಯಚೂರು ಜಿಲ್ಲಾಧಿಕಾರಿಗಳು ನಾವು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು. ಹಾಗಿದ್ರೂ ಕೂಡ ಪ್ರಯಾಣಿಕರು ಬೆಳಗ್ಗೆಯಿಂದ ಪರದಾಟವನ್ನು ನಡೆಸ್ತಾ ಇದ್ರು. ಈಗ ಆಲ್ಟರ್ನೇಟಿವ್ ಆಪ್ಷನನ್ನು ಹೋಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ರಾಯಚೂರಿನಲ್ಲೂ ಕೂಡ ಈ ಬಂದ್ನ ಬಿಸಿ ಜನರಿಗೆ ತಟ್ಟಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ನಿನ್ನೆನೇ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ, ಖಾಸಗಿ ಬಸ್ಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಹಾಗಿದ್ರೂ ಕೂಡ ಪ್ರಯಾಣಿಕರು ಪರದಾಡಿದಂತಹ ಪ್ರಸಂಗ ಬೆಳಗ್ಗೆ ಕಾಣಿಸ್ತಾ ಇತ್ತು. ಬಟ್ ಈಗ ಸಿಚುಯೇಷನ್ ಹೆಂಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮುಷ್ಕರದ ವಿಚಾರಕ್ಕೆ ಅಂತ ಹೇಳಿ? ನಿಜಕ್ಕೂ ಪ್ರೇಮ್, ಏನು ರಾಯಚೂರು ಬಸ್ ನಿಲ್ದಾಣದಲ್ಲಿ ನೋಡಿದಾಗ ಪ್ರಯಾಣಿಕರು ನಿಜಕ್ಕೂ ಪರದಾಟವನ್ನು ನಡೆಸಿದ್ದಾರೆ. ಜಿಲ್ಲಾಡಳಿತ ಈಗಾಗಲೇ ಹೇಳಿತ್ತು 378 ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡ್ತೀವಿ. ಸುಮಾರು ಏನು ಹೊರಗಡೆಯಿಂದ ಕೂಡ ಖಾಸಗಿಯಾಗಿ ಚಾಲಕರನ್ನು ಬಳಕೆ ಮಾಡಿಕೊಂಡು ಪ್ರಯಾಣಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಯಚೂರಿನಲ್ಲಿ ಕೇವಲ ಒಂದು 10-20% ಬಸ್ಗಳು ಓಡಾಟ ನಡೆದಿದೆ. ಅಂದರೆ ಸಾರಿಗೆ ನೌಕರರು ಏನಿದ್ದಾರೆ ಅವರೆಲ್ಲರೂ ಕೂಡ ಮುಷ್ಕರದಲ್ಲಿ ಇರುವಂಥದ್ದು. ಆದರೆ ಏನು ಗುತ್ತಿಗೆ ನೌಕರರಿದ್ದಾರೆ ಅವರುಗಳು ಮಾತ್ರ ಆ ಒಂದು ಚಾಲನೆಗೆ ಬಂದಿರುವಂಥದ್ದು. ಹೀಗಾಗಿ ಬಸ್ಗಳ ಓಡಾಟ ನಡೆದಿದೆ. ಬಹುಮುಖ್ಯವಾಗಿ ಈಗ ರಾಯಚೂರು ಒಂದು ಗಡಿ ಜಿಲ್ಲೆ ಆಗಿರೋದ್ರಿಂದ ಆಂಧ್ರ ಮತ್ತು ತೆಲಂಗಾಣಕ್ಕೂ ಕೂಡ ಸಾಕಷ್ಟು ಬಸ್ಗಳ ಓಡಾಟ ಇಲ್ಲಿ ನಡೆದಿರುವಂಥದ್ದು. ನಾವು ನಿಮಗೆ ಬಸ್ ನಿಲ್ದಾಣದ ಪರಿಸ್ಥಿತಿಯನ್ನು ತೋರಿಸ್ತೀವಿ. ಏನಂದರೆ ಮುಖ್ಯವಾಗಿ ಆಂಧ್ರಕ್ಕೆ ಮತ್ತು ತೆಲಂಗಾಣಕ್ಕೆ ಏನು ರಾಯಚೂರಿಂದ ಹೋಗ್ತಾ ಇತ್ತು ಬಸ್ಸು, ಅವುಗಳ ಒಂದು ಕೊರತೆ ಆಗಿರೋದ್ರಿಂದ ಈಗಾಗಲೇ ರಾಯಚೂರು ಜಿಲ್ಲಾಡಳಿತ ಆಂಧ್ರ ಮತ್ತು ತೆಲಂಗಾಣದ ಒಂದು ಅಲ್ಲಿನ ಜಿಲ್ಲಾಡಳಿತಗಳಿಗೆ ಪತ್ರದ ಮೂಲಕ ವ್ಯವಹಾರವನ್ನು ಮಾಡುವ ಮೂಲಕ ಹೆಚ್ಚುವರಿ ಬಸ್ಗಳನ್ನು ಅವರು ಕೇಳಿರುವಂಥದ್ದು. ಹೀಗಾಗಿ 30-40ಕ್ಕೂ ಹೆಚ್ಚು ಬಸ್ಗಳು ಆಂಧ್ರ ಮತ್ತು ತೆಲಂಗಾಣದಿಂದ ರಾಯಚೂರಿಗೆ ಬಂದಿರುವಂಥದ್ದು. ನಾವೀಗ ನಿಲ್ದಾಣದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಆಂಧ್ರ ಮತ್ತು ತೆಲಂಗಾಣದಿಂದ ಬಂದಂಥ ಬಸ್ಗಳು. ಅಂದರೆ ಹೈದರಾಬಾದ್ ಇರ್ಬೋದು, ಮಹಬೂಬ್ ನಗರ ಇರ್ಬೋದು, ಕರ್ನೂಲ್ ಇರ್ಬೋದು, ಈ ಭಾಗದಲ್ಲಿ ಓಡಾಡುವಂಥ ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿರುವಂಥದ್ದು. ಅಂದರೆ ಪ್ರತಿನಿತ್ಯ ಆಂಧ್ರಕ್ಕೆ ಕರ್ನಾಟಕದಿಂದ, ಅದು ರಾಯಚೂರಿನಿಂದ ಸಾಕಷ್ಟು ಸಂಖ್ಯೆಯ ಬಸ್ಗಳು ಓಡಾಡ್ತಾ ಇತ್ತು. ಇವತ್ತು ಆ ಬಸ್ಗಳ ಓಡಾಟ ಇಲ್ಲದೆ ಇರೋದ್ರಿಂದ ಹೆಚ್ಚುವರಿಯಾಗಿ ಬಸ್ಗಳು ಬಿಟ್ಟಿರುವಂಥದ್ದು. ಇದರಿಂದ ರಾಯಚೂರು ಮುಖಾಂತರ ಇದು ನೋಡಿ, ಇದು ಮಹಬೂಬ್ ನಗರಕ್ಕೆ ಮತ್ತು ಮಕ್ತಲ್ಗೆ ಹೋಗುವಂಥ ಈ ಒಂದು ಬಸ್ ಏನಿದೆ, ಪ್ರಯಾಣಿಕರಿಗೆ ಒಂದು ರೀತಿಯ ಅನುಕೂಲ ಆಗಲಿಕ್ಕೆ ಪಕ್ಕದ ರಾಜ್ಯಗಳ ಜೊತೆ ಜಿಲ್ಲಾಡಳಿತ ಮಾತುಕತೆಯನ್ನು ನಡೆಸುವ ಮೂಲಕ ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ದಾರೆ. ಆದರೆ ರಾಯಚೂರು ಜಿಲ್ಲೆ ಮತ್ತು ಪಕ್ಕದ ಜಿಲ್ಲೆಗಳು, ಪಕ್ಕದ ತಾಲೂಕುಗಳಿಗೆ ಓಡಾಟ ಮಾಡಲಿಕ್ಕೆ ಮಾತ್ರ ಬಸ್ಗಳ ಮುಷ್ಕರ ಎಫೆಕ್ಟ್ ಆಗಿರುವಂಥದ್ದು. ಹೀಗಾಗಿ ಪ್ರಯಾಣಿಕರು ರಾಯಚೂರು ಬಸ್ ನಿಲ್ದಾಣದಲ್ಲಿ ಪರದಾಡುವಂಥ ಪರಿಸ್ಥಿತಿ ಕಾಣ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಾಯಚೂರು ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಈ ಬಂದ್ಗೆ. ಬಟ್ ಬಹುತೇಕ ಕಡೆಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇರುವಂಥದ್ದು. ಬಟ್ ಬಂದ್ ಅನ್ನೋದು ಅಥವಾ ಮುಷ್ಕರ ಅನ್ನೋದು ಪ್ರತಿಭಟನೆಯ ಕೊನೆಯ ಹಂತ ಆಗಿರುತ್ತೆ. ಆ ಅಸ್ತ್ರವನ್ನು ಪ್ರಯೋಗಿಸಿದಂತಹ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ಸರ್ಕಾರಕ್ಕೆ ಅದರ ಬಿಸಿ ತಟ್ಟುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನನ್ನು ಮಾಡಿಕೊಂಡು ಮಾಡಿದರೆ ಈ ಬಂದು ಬಹುಶಃ ಸಕ್ಸಸ್ ಆಗ್ತಾ ಇತ್ತು, ಸರ್ಕಾರಕ್ಕೂ ಕೂಡ ಅದರ ಬಿಸಿ ತಡ್ತಾ ಇತ್ತು ಅಂಥೇಳಿ.